ಮನೆ ಕೊಡಿಸಿಲ್ಲ. ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮನ ನಡುವೆ ದಾಯಾದಿ ಕಲಹ. ಅಣ್ಣನಿಗೆ ರಾಯಲ್ ಆಗಿ ಟಕ್ಕರ್ ಕೊಟ್ಟ ದಿನಕರ್ ತೂಗುದೀಪ. ಆಸ್ತಿ ವಿಚಾರವಾಗಿ ಮೊದಲ ಬಾರಿಗೆ ನಿರ್ದೇಶಕ ದಿನಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಟ ದರ್ಶನ್ ಮನೆ ನೀಡದ ಬಗ್ಗೆ ಏನು ದಿನಕರ್ ತೂಗುದೀಪ ಹೇಳಿದ್ದೇನು ಅಂತಕ್ಕಂಥದ್ದು. ಇಷ್ಟಕ್ಕೂ ನಿರ್ದೇಶಕ ದಿನಕರ್ ತೂಗುದೀಪ್ ಆ ಹೇಳಿಕೆ ನೀಡಿದ್ದೇಕೆ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮನ ನಡುವೆ ದಾಯಾದಿ ಕಲಹ ನಡೆದಿರ್ತಕ್ಕಂಥದ್ದು. ಅಣ್ಣನಿಗೆ ರಾಯಲ್ ಆಗಿ ಟಕ್ಕರ್ ಕೊಟ್ಟ ದಿನಕರ್ ತೂಗುದೀಪ. ಆಸ್ತಿ ವಿಚಾರವಾಗಿ ಮೊದಲ ಬಾರಿಗೆ ನಿರ್ದೇಶಕ ದಿನಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಟ ದರ್ಶನ್ ಮನೆ ನೀಡದ ಬಗ್ಗೆ ದಿನಕರ್ ತೂಗುದೀಪ ಹೇಳಿದ್ದೇನು. ಇಷ್ಟಕ್ಕೂ ನಿರ್ದೇಶಕ ದಿನಕರ್ ತೂಗುದೀಪ್ ಆ ಹೇಳಿಕೆ ನೀಡಿದ್ದೇಕೆ ಅಂತಕ್ಕಂಥ ಪ್ರಶ್ನೆ. ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮನ ನಡುವೆ ದಾಯಾದಿ ಕಲಹ. ಅಣ್ಣನಿಗೆ ರಾಯಲ್ ಆಗಿ ಟಕ್ಕರ್ ಕೊಟ್ಟ ದಿನಕರ್ ತೂಗುದೀಪ. ಆಸ್ತಿ ವಿಚಾರವಾಗಿ ಮೊದಲ ಬಾರಿಗೆ ನಿರ್ದೇಶಕ ದಿನಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಟ ದರ್ಶನ್ ಮನೆ ನೀಡದ ಬಗ್ಗೆ ದಿನಕರ್ ತೂಗುದೀಪ ಹೇಳಿದ್ದೇನು ಅಂತಕ್ಕಂಥ ಪ್ರಶ್ನೆ. ಇಷ್ಟಕ್ಕೂ ನಿರ್ದೇಶಕ ದಿನಕರ್ ತೂಗುದೀಪ್ ಆ ಹೇಳಿಕೆ ನೀಡಿದ್ದೇಕೆ ಅಂತಕ್ಕಂಥದ್ದು. ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮನ ನಡುವೆ ದಾಯಾದಿ ಕಲಹ ಉಂಟಾಗಿರ್ತಕ್ಕಂಥದ್ದು. ಅಣ್ಣನಿಗೆ ರಾಯಲ್ ಆಗಿ ಟಕ್ಕರ್ ಕೊಟ್ಟ ದಿನಕರ್ ತೂಗುದೀಪ. ಆಸ್ತಿ ವಿಚಾರವಾಗಿ ಮೊದಲ ಬಾರಿಗೆ ನಿರ್ದೇಶಕ ದಿನಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಟ ದರ್ಶನ್ ಮನೆ ನೀಡದ ಬಗ್ಗೆ ದಿನಕರ್ ತೂಗುದೀಪ ಹೇಳಿದ್ದೇನು. ಇಷ್ಟಕ್ಕೂ ನಿರ್ದೇಶಕ ದಿನಕರ್ ತೂಗುದೀಪ ಆ ಹೇಳಿಕೆ ನೀಡಿದ್ದೇಕೆ ಅಂತಕ್ಕಂಥದ್ದು. ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮನ ನಡುವೆ ದಾಯಾದಿ ಕಲಹ ಉಂಟಾಗಿದೆ. ಫ್ರೀಡಮ್ ಟಿವಿ ಬಿಚ್ಚಿಡಲಿದೆ ದರ್ಶನ್ ಮನೆಯ ಸ್ಫೋಟಕ ಸ್ಟೋರಿ. ಯಾಕಂದರೆ ಇದು ದರ್ಶನ್ ಕುಟುಂಬದ ಆಸ್ತಿ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದುವರೆಗೂ ಕೂಡ ದರ್ಶನ್ ದಿನಕರ್ ಮಧ್ಯೆ ನಡೆಯದವಾರು ಈಗ ನಡೀತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಯಾಕಂದರೆ ಇದುವರೆಗೂ ಯಾವುದೇ ಆಸ್ತಿಯನ್ನು ಕೊಟ್ಟಿಲ್ಲ ದರ್ಶನ್ ಅವರು ಒಡ ಹುಟ್ಟಿದ ಸಹೋದರನಿಗೆ. ಸಹೋದರ ಬಾಡಿಗೆ ಮನೆಯಲ್ಲಿದ್ದರು, ಆಸ್ತಿ ಕೊಡಲಿಲ್ವಾ ದರ್ಶನ್ ಅವರು ಅಂತಕ್ಕಂಥ ಪ್ರಶ್ನೆ. ಸಹೋದರ ಈ ರೀತಿಯಾಗಿ ಬಾಡಿಗೆ ಮನೆಯಲ್ಲಿದ್ದರೂ ಯಾವುದೇ ರೀತಿಯಾದ ಆಸ್ತಿಯನ್ನು ಕೊಟ್ಟಿಲ್ಲ. ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮನ ನಡುವೆ ದಾಯಾದಿ ಕಲಹ ಕೂಡ ಉಂಟಾಗಿರ್ತಕ್ಕಂಥದ್ದು. ಅಣ್ಣನಿಗೆ ರಾಯಲ್ ಆಗಿ ಟಕ್ಕರ್ ಕೊಟ್ಟ ದಿನಕರ್ ತೂಗುದೀಪ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ. ಯಾಕಂದರೆ ಆಸ್ತಿ ವಿಚಾರವಾಗಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ದಿನಕರ್ ತೂಗುದೀಪ ಅವರು. ನಟ ದರ್ಶನ್ ಮನೆ